ನಮಸ್ತೆ ವೀಕ್ಷಕರೇ, ನಾವು ಇವತ್ತು ನಮ್ಮನೆ ದೇವರಿಗೆ ಹೋಗೋಣ ಅಂತ ಒಂದು ಪ್ಲಾನ್ ಇಲ್ದೇನೆ ಹೊರಟು. ಅಂದ್ರೆ ಸಂಡೇ ಆಗಿದ್ರಿಂದ ಮನೇಲಿ ಎಲ್ಲ ಇದ್ದ ಕಾರಣ ಕಳೆದ ಒಂದು 3-4 ವರ್ಷದಿಂದ ಹೋಗಿರ್ಲಿಲ್ಲ ಅಂತ ಹೋಗೋಣ ಅಂತ ಹೊರಟು. ಇದು ಬಂದು ಮಧುರ್ ಹತ್ರ ಇರೋ ಹೊಸಕೆರೆಯಲ್ಲಿದೆ. ಹೊಸಕೆರೆಯಲ್ಲಿರೋ ಮಂಚಮ್ಮ ತಾಯಿ ಹಾಗೆ ಭೈರವೇಶ್ವರ ಸ್ವಾಮಿಯ ಸನ್ನಿಧಾನಕ್ಕೆ ಮೊದಲು ನಾವು ಹೋಗೋದು. ಅಲ್ಲಿ ಸಂಡೇ ಆಗಿದ್ರಿಂದ ಐನೋರ್ ಇರ್ಲಿಲ್ಲ. ಅವ್ರು ಏನಿದ್ರು ಗುರುವಾರ ಮತ್ತೆ ಸೋಮವಾರ ಮಾತ್ರ ಇರ್ತಾರೆ. ಸೋಮವಾರ ಬೆಳಗಿನ ಜಾವ ಪೂಜೆ ಇದ್ರೆ ಇನ್ನು ಗುರುವಾರ ಸಾಯಂಕಾಲ ಇರುತ್ತೆ. ಸರಿ ಆಯ್ತು ಅಲ್ಲಿಂದ ಅಂದ್ಬಿಟ್ಟು ನಾವು ಮಂಚಮ್ಮ ತಾಯಿ ದೇವಸ್ಥಾನಕ್ಕೆ ಹೋದೆ. ಈ ದೇವಸ್ಥಾನ ಅಂದ್ರೆ ಮನೆ ಒಳಗಡೆನೆ ತಾಯಿ ಉದ್ಭವ ಆಗಿರೋದ್ರಿಂದ ಮನೆ ಒಳಗಡೆನೆ ದೇವಸ್ಥಾನ ಮಾಡ್ಕೊಂಡಿದ್ದಾರೆ. ಇಲ್ಲಿ ತಾಯಿಯ ಪೂಜೆಯನ್ನು ಮಹಿಳೆಯರೇ ಮಾಡೋದು. ತಾಯಿ ಇಲ್ಲಿ ಸ್ವಯಂ ಉದ್ಭವ ಆಗಿರೋದ್ರಿಂದ ಸರ್ಪ ರೂಪದಲ್ಲಿ ತಾಯಿ ಉದ್ಭವ ಆಗಿರುತ್ತಾರೆ. ಹಾಗೆ ನಾವು ಸಂಡೇ ಹೋಗಿದ್ರಿಂದ ಅವರು ಪೂಜೆ ಮಾಡೋರು ಕೂಡ ಇರ್ಲಿಲ್ಲ. ಅವರ ನಂಬರಿಗೆ ನಾವು ಕಾಲ್ ಮಾಡಿ ಒಂದೇ ಒಂದು ಕಾಲ್ ಮಾಡಿದಷ್ಟೇ ಅವರು ಬೇಗನೆ ಅವ್ರ ಕೆಲಸ ಎಲ್ಲ ಬಿಟ್ಟು ನಮಗೆ ಪೂಜೆ ಮಾಡ್ಕೊಡಕ್ಕೋಸ್ಕರ ಬಂದ್ರು. ನೋಡಿ ಇದೆ ತಾಯಿ ಮಂಚಮ್ಮ ತಾಯಿ. ಇದು ಹೊಸಕೆರೆಯಲ್ಲಿ ಬರುತ್ತೆ. ಇಲ್ಲಿ ತಾಯಿ ಸ್ವಯಂ ಉದ್ಭವವಾಗಿರೋದು ಸರ್ಪ ರೂಪದಲ್ಲಿ. ಈಗ್ಲೂ ಕೂಡ ಸರ್ಪ ರೂಪದ ಅಣೆಯಾಗಿ ಅಲ್ಲೇ ಕೂಡ ನೆಲೆಸಿದ್ದಾರೆ. ನಾವು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹಾಗೆ ಮಕ್ಕಳೆಲ್ಲ ಇದ್ದ ಕಾರಣ ಪೂಜೆ ಟೈಮಲ್ಲಿ ಸ್ವಲ್ಪ ಗಲಾಟೆ ಮಾಡ್ತಿದ್ರು. ಆದ್ರೂ ಕೂಡ ಅವರು ಸ್ವಲ್ಪನೂ ಕೋಪ ಮಾಡ್ಕೊಳ್ದೆ ನಮಗೆ ತಾಯಿಯ ಒಂದು ಪೂಜೆಯನ್ನು ಮಾಡಿಕೊಟ್ರು. ಹಾಗೆ ನಮ್ಮ ಮನೆಯಲ್ಲಿ ಹಲವಾರು ಕಷ್ಟಗಳು ಸ್ವಲ್ಪ ದಿನದಿಂದ ಇತ್ತು. ಆದ್ರಿಂದ ಮನೆ ದೇವ್ರಿಗೆ ಹೋಗದೇ ಇರೋ ಕಾರಣದಿಂದನೇ ಈ ರೀತಿ ಇದೆಯಾ ಅಂತ ನಾವು ಮನೆ ದೇವರಿಗೆ ಹೋಗಿ ಬರೋಕ್ಕೆ ಮುಂಚೆ ಎಲ್ಲ ಪ್ರತಿ ವರ್ಷನೂ ಹೋಗ್ತಿದ್ದೋ. ಬಟ್ ಈ ಒಂದು 3-4 ವರ್ಷದಲ್ಲಿ ಹೋಗೋಕ್ಕಾಗಿರ್ಲಿಲ್ಲ. ಹಾಗೆ ನೋಡಿ ನನ್ನ ಮಗ ಅಂತೂ ತುಂಬಾನೇ ಖುಷಿ ಪಟ್ಕೊಂಡು ಆಟ ಆಡ್ತಿದ್ದ. ಅವ್ರು ಏನು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಳ್ದೇನೆ ಪೂಜೆ ಮಾಡಿಕೊಟ್ರು. ಹಾಗೆ ಪೂಜೆ ಎಲ್ಲ ಇಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಮಾಸ್ತಮ್ಮ ತಾಯಿ ದೇವಸ್ಥಾನಕ್ಕೆ. ಒಟ್ಟಾರೆ ಇಲ್ಲಿ 3 ದೇವಸ್ಥಾನಗಳು ಪ್ರಸಿದ್ಧಿ. ಇದು ಮತ್ತೊಂದು ಹೇಳ್ತಿದ್ದೀನಿ ನಿಜ ಕೊಡಿ, ಮದ್ದೂರ್ ಹತ್ರ ಇರೋ ಹೊಸಕೆರೆಯಲ್ಲಿ ಬರುತ್ತೆ. ಹಾಗೆ ಮಾಸ್ತಮ್ಮ ತಾಯಿ ದೇವಸ್ಥಾನಕ್ಕೆ ಹೋದೆ. ಬಟ್ ಅಲ್ಲಿ ಮಾಸ್ತಮ್ಮ ತಾಯಿಗೆ ಪೂಜೆ ಮಾಡ್ಸೋಕ್ಕೆ ಬೇರೆ ಊರಿಂದ ಬಂದಿದ್ರು. ಅಲ್ಲಿ ಪ್ರಸಾದ ಎಲ್ಲ ಮಾಡ್ಕೊಂಡು ತಗೊಂಡ್ಬಂದಿದ್ರು. ತುಂಬ ಜನ ಇದ್ರು. ಅವ್ರ ಮಧ್ಯೆ ಬಾಬು ಸ್ವಲ್ಪ ಭಯ ಪಟ್ಕೊಳ್ತಿದ್ದ. ಆದರೂ ಹೋದೆ. ಅಂದರೆ ಭಯ ಅಂದರೆ ಪಟ್ಕೊಳ್ತಿದ್ದ ಅಂದರೆ ತುಂಬ ಜನ ಇದ್ರು ಮತ್ತು ಗಂಟೆ ಸೌಂಡು ಜಾಸ್ತಿ ಇದ್ದ ಕಾರಣ ಪಾಪು ತುಂಬ ಭಯ ಪಟ್ಕೊಳ್ತಿದ್ದ. ನಾವು ಅವರೆಲ್ಲ ಹೋದ್ಮೇಲೆ ಪೂಜೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ದೋ. ಅವರೆಲ್ಲ ಹೋದ್ಮೇಲೆ ತಾಯಿ ಮಾಸ್ತಮ್ಮ ತಾಯಿ ಪೂಜೆನೂ ಕೂಡ ಮಾಡಿಸ್ಕೊಂಡು ಆರಾಮಾಗಿ ಸಂಡೇ ಬೈಕಲ್ಲಿ ಹೋಗಿ ಆರಾಮಾಗಿ ಬಂದು ತಾಯಿ ದರ್ಶನ ತುಂಬಾ ಚೆನ್ನಾಗಾಯಿತು.